ಸೊ ಈ ಫಿಲಮು ಈ ಫಿಲಮು ನೋಡೋದಕ್ಕೆ ಬಂದಿದ್ದೀವಿ. ತುಂಬ ಬೆಳಗ್ಗೆ 6:30 ಶೋಯಿಂದ ಫುಲ್ ಹೌಸ್ಫುಲ್ ಇದೆ ಅಂತೆ. ಆಲ್ಮೋಸ್ಟು ಎಲ್ಲ ಕಡೆ ತುಂಬ ಚೆನ್ನಾಗಿ ರಿವ್ಯೂ ಬರ್ತಾ ಇದೆ. ಸೊ ಹಾಗಾಗಿ ಇವತ್ತು ನೋಡೋಣ ಬನ್ನಿ, ನಮ್ಮ ಪ್ರೇಕ್ಷಕರು ಏನು ಹೇಳ್ತಾರೆ ಅಂತ ಕೇಳ್ಕೊಳ್ಳೋಣ. ಫಿಲಮ್ ತುಂಬ ಚೆನ್ನಾಗಿತ್ತು, ಆದರೆ ಏನೂ ಅರ್ಥ ಆಗಿಲ್ಲ. ಸ್ವಲ್ಪ ಅರ್ಥ ಆಯ್ತು ಅಷ್ಟೇ. ಆದರೆ ಉಪೇಂದ್ರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿತ್ತು. ನನಗೆ ತುಂಬ ಇಷ್ಟ ಆದರು ಆ್ಯಕ್ಟರು. ಡೈರೆಕ್ಷನ್ ಚೆನ್ನಾಗಿತ್ತು, ಮತ್ತು ಅದು ಪಿಕ್ಚರ್ಸ್ ಎಲ್ಲ ಚೆನ್ನಾಗಿತ್ತು ತುಂಬ. ಹಾಂ, ನನ್ನ ಹೆಸರು ಮೋಹಿಶ್, ರಾಯನ್ ಇಂಟರ್ನ್ಯಾಷನಲ್ ಸ್ಕೂಲ್ ಯಲಹಂಕ. ಥ್ಯಾಂಕ್ ಯು. UI ಸಿನಿಮಾ ನೋಡ್ತಾ ಇದ್ದೀರಿ, ತುಂಬ ಖುಷಿ ಆಗುತ್ತೆ. ಎಲ್ಲರೂ UI ಸಿನಿಮಾನ ನಿಮ್ಮನ್ನ ನೀವು ನೋಡ್ಕೊಳ್ಳೋದಕ್ಕೆ ಪ್ರತಿನಿತ್ಯ ನಮ್ಮ ಮನಸ್ಸಿನಲ್ಲಿ, ನಮ್ಮ ಮೆದುಳಿನಲ್ಲಿ ಇರೋ ಗೊಂದಲಗಳನ್ನ, ನಮ್ಮ ಮನಸ್ಸಲ್ಲಿರೋ ಕೆಲವೊಂದು ಪ್ರಶ್ನೆಗಳನ್ನ ಏನೇನಿರುತ್ತೆ ಎಲ್ಲ ಸಿನಿಮಾದಲ್ಲಿರುತ್ತೆ. ಬಂದು ನಿಮ್ಮನ್ನ ನೀವು ನೋಡ್ಕೊಳ್ಳಿ, ಸಾಧ್ಯವಾದರೆ ತಿದ್ಕೊಳ್ಳಿ. ಕಾನ್ಸೆಪ್ಟ್ ಏನಿಲ್ಲ ಸರ್, ಎಲ್ಲರೂ ಕಾಚ ಹಾಕ್ತಾರೆ. ನಾನು ಕಾಚ ಹಾಕಿದ್ದೀನಿ, ಅವರು ಕಾಚ ಹಾಕ್ತಾರೆ, ಎಲ್ಲರೂ ಹಾಕ್ತಾರೆ. ನಿಗೂಢ ಸತ್ಯಗಳು ಅನ್ನೋದೊಂದು ಇರುತ್ತೆ, ಅದನ್ನ ಯಾರು ತೋರ್ಸಕ್ಕೆ ಹೋಗಲ್ಲ. ಈಗ ನಾವು ಅದನ್ನ ತೋರಿಸ್ದಾಗ್ಲೇ ಅದೊಂದು, ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯ ಆಗಿರ್ಬೋದು ಎಲ್ಲ ಥರನೂ ಡ್ರೆಸ್ ಹಾಕ್ತಾರೆ, ಎಲ್ಲನೂ ಅವ್ರವ್ರ ವೈಯಕ್ತಿಕವಾಗಿ ಇದ್ದೇ ಇರುತ್ತೆ. ಇಲ್ಲಿ ಏನಂದರೆ ಕೆಲವೊಂದು ವೈಯಕ್ತಿಕ ವಿಚಾರಗಳು ಏನಿದೆಯೋ ಆ ವಿಚಾರಗಳನ್ನ ಹೊರಗೆ ನೀಟಾಗಿ ಹೇಳೋ ಥರ ನಾವು ಪೋರ್ಟ್ರೇಟ್ ಮಾಡಿದ್ದಾರೆ. ಕೆಲವೊಂದು ವಿಚಾರ, ಜಾತಿ ಧರ್ಮ ವಿಚಾರಗಳಾಗಿರ್ಬೋದು, ಈಗ ಸಿನಿಮಾ ವಿಚಾರಗಳಾಗಿರ್ಬೋದು. ಈಗ ಸಿನಿಮಾದ ಈ ಥರ ಮಾಡಿದ್ರೆ ಹೆಂಗಿರುತ್ತೆ ಅನ್ನೋ ತೋರಿಸ್ಕೊಂಡು ಇದು ಮಾಡಿದ್ದಾರೆ. ಅದು ತುಂಬ ಇಷ್ಟ ಆಗುತ್ತೆ. ಇನ್ನೊಂದೇನು ಅಂದರೆ, ನಾವು ಜಾತಿ ಧರ್ಮ ಹಿಂದೆ ಹೋದ್ರೆ ನಮ್ಗೆ ಅದೇ ಗತಿ ಅಂತ ಹೇಳಿದ್ದಾರೆ ಅದರಲ್ಲಿ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಇಲ್ಲ. ಜಾತಿ ಧರ್ಮ ಹಿಂದೆ ಹೋದ್ರೆ ನಮ್ಗೆ ಅದೇ ಗತಿ, ಅದು ಇಲ್ಲಾಂದ್ರೆ ಅದು ಇರಲ್ಲ ಅಂತ ಹೇಳೋದು. ಟೋಟಲಿ ಸಿನಿಮಾ ಏನು ಹೇಳುತ್ತೆ ಸರ್? ಟೋಟಲಿ ಸಿನಿಮಾ ಏನು ಹೇಳುತ್ತೆ ಅಂದರೆ, ನಮ್ಮನ್ನು ನಾವು ನೋಡ್ಕೊತೀವಿ, ನಾವು ಬದಲಾಗಬೇಕು. ನಾವು ಬೇರೆಯವ್ರನ್ನ ಈಗ ಯಾಕೆಂದ್ರೆ ಒಂದು ಇಂಟರ್ವ್ಯೂ ಮಾಡ್ತಾ ಇದ್ದೀರಿ, ಏನೋ ಬಾಯಿಗೆ ಬಂದು ಮಾತಾಡೋದಲ್ಲ. ನಾನು ಇನ್ನೊಬ್ರನ್ನ ಅಂತ ಹೇಳೋದು ಇಲ್ಲ, ಬದಲಾಗಿ ಅಂತ ನಾನು ಒತ್ತಾಯ ಕೂಡ ಮಾಡಲ್ಲ. ನಮ್ಮನ್ನು ನಾವು ಮಾಡ್ಕೋಬೇಕು. ನಮ್ಮನ್ನು ನಾವು ಮಾಡ್ಕೊಂಡ್ರೆ ಮಾತ್ರ ಪ್ರತಿಯೊಬ್ಬರು ಅವ್ರವ್ರ ಇನಿಷಿಯೇಟ್ ತಗೊಂಡು ಅವ್ರವ್ರು ಬದಲಾದ್ರೆ ಇಡೀ ಪ್ರಪಂಚನೇ ಬದಲಾಗುತ್ತೆ. ಇಷ್ಟು ಮಾತ್ರ ಸರ್, ಜನ ಜಾಗೃತಿ ಆಗಬೇಕು ಅಂತ ಹೇಳಕೊಟ್ಟಿಲ್ಲ. ಪ್ರತಿಯೊಬ್ಬ ವ್ಯಕ್ತಿ ಜಾಗೃತಿ ಆಗಬೇಕು. ಪ್ರತಿಯೊಬ್ಬ ವ್ಯಕ್ತಿಯ ಜವಾಬ್ದಾರಿಗಳೇನಿದೆ, ಒಬ್ಬ ಜನಗಳನ್ನ ನಾವು ಜಾಗೃತಿ ಮಾಡೋಕ್ಕಾಗಲ್ಲ. ಒಬ್ಬ ವ್ಯಕ್ತಿ ನಾನು ಜಾಗೃತ ಆಗಿ ನನ್ನ ಒಳಗಡೆ ಇರೋದು ಏನೇನಿರುತ್ತೋ ನಾನು ಸರಿಪಡಿಸ್ಕೊಂಡ್ರೆ ಆ ಥರ ಪ್ರತಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಎಲ್ಲ ಸೇರಿದ್ರೆ ಜನಗಳಾಗೋದು. ನಾವೆಲ್ಲರಿಗೂ ನೀವು ಇದು ಮಾಡಿ ಅದು ಮಾಡಿಬಿಡಿ ಅಂತ ಹೇಳೋ ರೈಟ್ಸ್ ಯಾರಿಗೂ ಇರಲ್ಲ. ಈಗ ಮೂವಿಯಲ್ಲಿ ಏನೋ ನೋಡ್ತಾ ಇದ್ದೀವಿ, ಟ್ರೈಲರಲ್ಲಿ ಒಂದು ಬನಾನಾ ಸ್ಟೋರಿ ಬಂತು. ಏನದು ಬನಾನಾ ಸ್ಟೋರಿ? ತಿನ್ನೋದಕ್ಕೆ ಎಲ್ಲರೂ ಕಚ್ಚಾಡ್ತಾ ಇರ್ತಾರೆ ಅಂತ ಒಂದು ವಿಚಾರಣೆ ಆಗಿರ್ಬೋದು, ಏನೇ ಆಗಿರ್ಬೋದು. ಈಗ ನಮ್ಮೊಳಗಡೆ ಇರೋ ಯುದ್ಧ, ನಮ್ಮೊಳಗಡೆ ಇರೋ ಯುದ್ಧನ ಈಚೆಗಡೆ ತೋರಿಸಿದಾಗ ಅವ್ರಿಗೆ ಒಬ್ಬರು ಸಹಿಸಲ್ಲ. ಈಗ ನನಗೆ ಬೇಕು ಅನ್ಸುತ್ತೆ, ಇವ್ರಿಗೆ ಬೇಡ ಅನ್ಸುತ್ತೆ. ಒಬ್ಬ ವ್ಯಕ್ತಿಗೆ ಎಲ್ಲಾನು ಏನು ಇಲ್ಲದೆ ಇರ್ಬೇಕಾದ್ರೆ ಅವ್ರ ಜೀವನ ಏನು ಅಂತ ಗೊತ್ತಾಗೋದು. ಎಲ್ಲ ಇದ್ದಾಗ ಜೀವನದ ವ್ಯಾಲ್ಯೂ ಗೊತ್ತಾಗಲ್ಲ. ಸಿನಿಮಾದಲ್ಲಿ ನಂದು ತುಂಬಾ ದೊಡ್ಡದು, ಅವನಿಗಿಂತ ನಿಂದು ಚಿಕ್ಕದು ಅಂತ ಇದು ಸಾಂಗ್ ಇದೆ. ಏನು ಯಾವ ಕಂಟೆಂಟ್, ಏನು ಅರ್ಥ ಆಯ್ತದು? ಸರ್, ಒಬ್ಬೊಬ್ರು ಒಂದೊಂದು ಥರ ಹೇಳ್ಬಾರ್ದು. ನಂದು ತುಂಬ ದೊಡ್ಡದು, ನಂದು ತುಂಬ ಚಿಕ್ಕದನ್ನ. ನನ್ನ ಕೂದಲು ದೊಡ್ಡದಿದೆ, ನಿಮ್ಮ ಕೂದಲು ಚಿಕ್ಕದಿದೆ. ನನ್ನ ಕೂದಲು ಬುದ್ಧಿ ಒಳಗಡೆ ಬ್ರೈನು ದೊಡ್ಡದಿದೆ, ನಿಮ್ಮ ಬ್ರೈನ್ ಒಳಗಡೆ ಬುದ್ಧಿ ಸ್ವಲ್ಪ ಕಡಿಮೆ ಇದೆ. ನಾನು ದಾಡಿ ಬಿಟ್ಟಿಲ್ಲ, ನನ್ನ ಚಿಕ್ಕದಿದೆ. ದಾಡಿ ಬಿಟ್ಟಿಲ್ಲ, ದಾಡಿ ದೊಡ್ಡದಿದೆ. ಬುದ್ಧಿವಂತಿಕೆಯಲ್ಲಿ ಏನೇನಿರುತ್ತೋ ಅದೇ ನಾನು ಹೇಳ್ತೇವೆ. ನನ್ನ ಲವ್ ಸೂಪರ್ ಅಂತ ಒಬ್ಬ ದೊಡ್ಡದ ಹೇಳ್ತೇನೆ. ಏನು ಇಷ್ಟ ಆಯ್ತು? ಫಿಲಮೇ ಇಷ್ಟ ಆಯ್ತು ಸರ್. ಫಿಲಮಲ್ಲಿ ಏನು ಇಷ್ಟ ಇಲ್ಲ, ಫಿಲಮಲ್ಲೇ ತುಂಬ ಇಷ್ಟ ಆಯ್ತು. ನಮ್ಮನ್ನು ನಾವು ನೋಡ್ಕೋಬೇಕು, ವಿಚಾರಗಳನ್ನ ನೋಡ್ಕೋಬೇಕು. ಅಲ್ಲ ಬ್ರೋ, ನಿಮ್ಮ ಜೀವನ ಅರ್ಧ ಉದ್ಧಾರ ಮಾಡ್ಕೊಳ್ಳಿ. ಸರ್, ಗಣೇಶ್ ಅಂತ ಸರ್. ನಮ್ಮ ಡೈಲಾಗ್ ಹೇಳ್ತೀನಿ ಸರ್, ನಮ್ಮ ಡೈಲಾಗ್ ಹೇಳ್ತೀನಿ. ಜಸ್ಟ್ ಉಪೇಂದ್ರ ಅನ್ನೋದು 3 ಅಕ್ಷರ, ಅದ್ಭುತ ಅನ್ನೋದು 3 ಅಕ್ಷರ, ಪವಾಡ ಅನ್ನೋದು 3 ಅಕ್ಷರ, ಪ್ರಪಂಚ ಅನ್ನೋದು 3 ಅಕ್ಷರ. ಇವಾಗೆಲ್ಲ ನಾವೆಲ್ಲ ಪ್ರೇಕ್ಷಕ ಅನ್ನೋ 3 ಅಕ್ಷರ, ಸಂತೋಷ ಅನ್ನೋ 3 ಅಕ್ಷರ, ಥಿಯೇಟ್ರಿಗೆ ಬಂದು ಥಿಯೇಟ್ರ್ ಅನ್ನೋ 3 ಅಕ್ಷರ ಒಳಗಡೆ ಹೋಗಿ ಟಿಕೆಟ್ ಅನ್ನೋ 3 ಅಕ್ಷರ ತಗೊಂಡು, ಕತ್ಲು ಅನ್ನೋ 3 ಅಕ್ಷರದಲ್ಲಿ ಕುಂತ್ಕೊಂಡು ಈಚೆ ಬರ್ಬೇಕಾದ್ರೆ ಬೆಳಕು ಅನ್ನೋ 3 ಅಕ್ಷರ ನೋಡ್ಕೊಂಡು ಬರ್ತಾ ಇದ್ರಿ. ಇದನ್ನ ಮಾತಾಡ್ತಾ ಇರೋದು ಗಣೇಶ್ ಅನ್ನೋದು 3 ಅಕ್ಷರ, ಇದನ್ನ ಕವರ್ ಮಾಡ್ತಾ ಇರೋದು ಮೀಡಿಯಾ ಅನ್ನೋ 3 ಅಕ್ಷರ. ಥ್ಯಾಂಕ್ ಯು ಸೋ ಮಚ್.